ಎಚ್ಡಿಕೆಯ ಬಿಡದಿಯ ತೋಟದ ಮನೆಯಲ್ಲಿ ಗದ್ದಲ ಎದ್ದಿದೆ. ಚುನಾವಣಾ ಆಯೋಗದ ಅನುಮತಿ ಇಲ್ಲದೆ ನಾಯಕರಿಗೆ ಬಾಡೂಟವನ್ನ ಮಾಡಿಸಲಾಗಿರುವಂತದ್ದು. ತೋಟದ ಮನೆ ಮೇಲೆ ಚುನಾವಣಾ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ತೋಟದ ಗೇಟ್ ತೆಗೆಯದೆ ಸಿಬ್ಬಂದಿ ಗಲಾಟೆಯನ್ನ ಮಾಡಿರುವಂತದ್ದು. ಗೇಟ್ ಓಪನ್ ಮಾಡಿಸಿದ್ದಾರೆ. ನಂತರ ಸ್ಥಳೀಯ ಪೊಲೀಸರು ಬಾಡೂಟ ಸೀಸ್ ಮಾಡುವಂತ ಸಾಧ್ಯತೆ ಇದೆ. ಬಿಜೆಪಿ ಜೆಡಿಎಸ್ ನಾಯಕರಿಗೆ ಹೊಸತೊಡಕಿನ ಬಾಡೂಟವನ್ನ ಮಾಡಿಸಿರುವಂತದ್ದು ಕುಮಾರಸ್ವಾಮಿ ಅವರು. ಇವತ್ತು ಒಕ್ಕಲಿಗ ನಾಯಕರ ಸಭೆಯನ್ನ ಕೂಡ ಕರೆಯಲಾಗಿತ್ತು. ಎರಡೂ ಪಕ್ಷದ ನಾಯಕರುಗಳ ಸಭೆಯನ್ನ ಕರೆದಿದ್ರು ಎಚ್.ಡಿ. ಕುಮಾರಸ್ವಾಮಿ ಅವರು. ಈ ಸಂದರ್ಭದಲ್ಲಿ ಬಾಡೂಟವನ್ನ ಮಾಡಿಸಲಾಗಿತ್ತಲ್ಲ, ಅದನ್ನ ಸೀಸ್ ಮಾಡುವಂತ ಸಾಧ್ಯತೆ ಇದೆ. ಚುನಾವಣಾ ಅಧಿಕಾರಿಗಳು ಹೋಗಿದ್ದಾರೆ ಅವರ ನಿವಾಸಕ್ಕೆ. ಫಸ್ಟು ಬಿಟ್ಟಿರಲಿಲ್ಲ, ಸಿಬ್ಬಂದಿ ಮತ್ತೆ ಅಲ್ಲಿ ಇದ್ದಂಥ ಅಧಿಕಾರಿಗಳ ನಡುವೆ ಒಂದು ಜಟಾಪಟಿ ಕೂಡ ಆಗಿರುವಂಥದ್ದು. ನಂತರ ಬಿಡ್ಲಾಗಿದೆ. ಈಗ ಮೋಸ್ಟ್ ಪ್ರಾಬಲಿ ಅದನ್ನ ಸೀಸ್ ಮಾಡುವಂತ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಇದು ಬರೀ ನಾಯಕರಿಗೆ ಮಾತ್ರ ಮಾಡಿಸಿದ್ದಂಥದ್ದ ಅಥವಾ ಕಾರ್ಯಕರ್ತರುಗಳಿಗೂ ಕೂಡ ಸೇರಿಸ್ಬಿಟ್ಟು ಮಾಡಿಸಲಾಗಿದ್ದಂಥದ್ದ ಕಾದ್ ನೋಡಬೇಕು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬರಬೇಕಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ರಾಮನಗರದ ಪ್ರತಿನಿಧಿ ವೆಂಕಟೇಶ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ. ವೆಂಕಟೇಶ್, ಏನಾಗ್ತಾ ಇದೆ ಅಲ್ಲಿ? ಎಷ್ಟು ಜನಕ್ಕೆ ಮಾಡಿಸಲಾಗಿದ್ದಂಥದ್ದು ಬಾಡೂಟ? ಇದಕ್ಕೂ ಕೂಡ ಪರ್ಮಿಷನ್ ಪಡಿಬೇಕು ಅಂದ್ರೆ ಕೆಲವು ಮಂದಿಗೆ ಮಾಡಿಸಿದಂಥ ಸಂದರ್ಭದಲ್ಲಿ ಪರ್ಮಿಷನ್ ಬೇಡ ಅಂತ ಕಾಣಿಸುತ್ತೆ. ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರಿಗೆ ಮಾಡಿಸುವಂತ ಟೈಮ್ನಲ್ಲಿ ಎಲ್ಲದಕ್ಕೂ ಕೂಡ ಪರ್ಮಿಷನ್ ಬೇಕಾಗುತ್ತೆ. ಏನ್ ಸಿಗ್ತಾ ಇದೆ ಮಾಹಿತಿ ಇದ್ರ ಬಗ್ಗೆ? ಪೃಥ್ವಿರಾಜ್, ಏನಂದ್ರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣಾ ವಿಚಾರವಾಗಿ ಇವತ್ತು ಒಕ್ಕಲಿಗ ನಾಯಕರ ಸಭೆಯನ್ನ ಬಿಡದಿಯ ತೋಟದ ಮನೆಯಲ್ಲಿ ಕುಮಾರಸ್ವಾಮಿ ಅವರು ಕರೆದಿದ್ರು. ಅಂದ್ರೆ ಚುನಾವಣಾ ನೀತಿ ಸಂಹಿತೆ ಇರುವಂತ ಕಾರಣ ಚಿಕ್ಕದಾಗಿ ಮಾಡಿದ್ರು ಕೂಡ ಒಂದು ಗಮನಕ್ಕೆ ತರುವಂತದ್ದು ನಿಯಮಾವಳಿಯಲ್ಲಿ ಇರುವಂತದ್ದು. ಆದ್ರೆ ಇಲ್ಲಿ ಏನು ಬಾಡೂಟವನ್ನ ಆಯೋಜನೆ ಮಾಡ್ತಾ ಇದ್ದಾರೆ, ಈ ಬಾಡೂಟದ ಆಯೋಜನೆಗೆ ಯಾವುದೇ ಒಂದು ಅನುಮತಿ ಪಡೆದಿಲ್ಲ ಎನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಈಗಾಗಲೇ ಚುನಾವಣಾಧಿಕಾರಿಗಳು ಕುಮಾರಸ್ವಾಮಿ ಅವರ ಬಿಡದಿಯ ತೋಟದ ಮನೆಗೆ ಆಗಮಿಸಿದ್ರು. ಆ ಸಂದರ್ಭದಲ್ಲಿ ಆ ಗೇಟ್ ನಲ್ಲಿ ಇದ್ದಂತ ಸಿಬ್ಬಂದಿಗಳು ಅವರಿಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ನಂತರ ಪೊಲೀಸರು ಆಗಮಿಸಿ ಅವರನ್ನ ಒಳಗಡೆಗೆ ಬಿಟ್ಟು ಈಗ ಆ ಬಾಡೂಟ ನಡೀತಾ ಇರುವಂತ ಸ್ಥಳದಲ್ಲಿ ಒಂದು ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಬಂದಂತ ಸಂದರ್ಭದಲ್ಲಿ ಮಾಧ್ಯಮ ಪ್ರತಿನಿಧಿಗಳಿಗೂ ಕೂಡ ಕುಮಾರಸ್ವಾಮಿ ಅವರ ಬೆಂಬಲಿಗರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಯಾರು ಕೂಡ ವಿಡಿಯೋ ಮಾಡಬಾರ್ದು, ಇದು ನಾವು ನಮ್ಮ ಆಂತರಿಕ ವಿಚಾರ ಆಗಿರೋದ್ರಿಂದ ನೀವ್ಯಾರು ಒಳಗಡೆ ಕೂಡ ಬರಬಾರ್ದು ಎನ್ನುವಂತ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದು ಕಡೆ ಅನುಮತಿ ಪಡೆಯದೆ ಈ ರೀತಿ ಚುನಾವಣಾ ಸಂದರ್ಭದಲ್ಲಿ ಬಾಡೂಟ ಆಯೋಜನೆ ಮಾಡಿರ್ತಕ್ಕಂಥದ್ದು ಸರಿ ಇಲ್ಲ ಎನ್ನುವಂಥದ್ದು ಕೂಡ ಅಲ್ಲಿ ಬಂದಿರತಕ್ಕಂಥ ಅಧಿಕಾರಿಗಳು ಕೂಡ ಅವರಿಗೆ ಮನವರಿಕೆಯನ್ನ ಮಾಡ್ತಾ ಇದ್ದಾರೆ. ಪೃಥ್ವಿರಾಜ್, ಓಕೆ, ಈಗ ಆ ಊಟನೆಲ್ಲ ಸೀಸ್ ಮಾಡುವಂತ ಸಾಧ್ಯತೆ ಇದೆಯಾ ಹೇಗೆ ಅಂತ? ಖಂಡಿತ ಪೃಥ್ವಿರಾಜ್, ಈಗಷ್ಟೇ ಅಧಿಕಾರಿಗಳು ಒಳಗಡೆ ಬಂದಿದ್ದಾರೆ. ಈಗಾಗಲೇ ಅಡಿಗೆ ಮಾಡ್ತಾ ಇರುವಂತ ಜಾಗಗಳಿಗೆ ತೆರಳಿ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಏನು ಅಡಿಗೆ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಒಂದು ತಾಕೀತು ಮಾಡ್ತಾ ಇದ್ದಾರೆ. ಇಲ್ಲಿ ಚುನಾವಣಾ ಸಂದರ್ಭ ಇರೋದ್ರಿಂದ ಯಾವುದೇ ಅನುಮತಿಯನ್ನ ಪಡೆಯದೆ ಈ ರೀತಿ ಬಾಡೂಟವನ್ನ ಆಯೋಜನೆ ಮಾಡಿ ಒಂದು ಆಮಿಷವನ್ನ ಹುಡ್ತಕ್ಕಂಥದ್ದು ಅನ್ನುವಂತ ಒಂದು ಸೂಚನೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ನಾಯಕರುಗಳು ಬಂದಿದ್ದಾರೆ ವೆಂಕಟೇಶ್, ಅಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ನ ನಾಯಕರು, ಒಕ್ಕಲಿಗ ಸಮುದಾಯದ ನಾಯಕರಿಗೆ ಆಹ್ವಾನವನ್ನ ಕೊಡ್ಲಾಗಿತ್ತಲ್ಲ ಒಂದು ಸಭೆಗೋಸ್ಕರ, ಅವರೆಲ್ಲರೂ ಬಂದಿದ್ದಾರಾ, ಬರ್ತಾ ಇದ್ದಾರಾ ಒಬ್ಬೊಬ್ಬರಾಗೆ? ಅಂದ್ರೆ ಈಗಾಗಲೇ ಬೆಂಗಳೂರಿನಲ್ಲಿ ಬಿಜೆಎಸ್ ಮಠದಲ್ಲಿ ಒಂದು ಸಭೆ ನಡೀತಾ ಇದೆ. ಆ ಸಭೆ ನಡೆದ ಬಳಿಕ ಮಧ್ಯಾಹ್ನದ ಊಟದ ಸಂದರ್ಭಕ್ಕೆ ಇಲ್ಲಿಗೆ ಎಲ್ಲರೂ ಕೂಡ ಬರಲಿದ್ದಾರೆ. ಹಾಗಾಗಿ ಇಲ್ಲಿ ಊಟ ತಯಾರಾಗ್ತಾ ಇರುವಂತದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕುಮಾರಸ್ವಾಮಿ ಅವರ ನಿವಾಸದಲ್ಲಿ ಹೊಸದೊಡಕಿನ ಹಿನ್ನೆಲೆಯಲ್ಲಿ ಬಾಡೂಟವನ್ನ ಮಾಡಿಸಲಾಗ್ತಾ ಇತ್ತು. ಬಿಕಾಸ್ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ನ ನಾಯಕರುಗಳು, ಒಕ್ಕಲಿಗ ಸಮುದಾಯದ ನಾಯಕರುಗಳು ಯಾವ ರೀತಿಯಾಗಿ ಒಕ್ಕಲಿಗ ಸಮುದಾಯದ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡು ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಹಾಗೆ ಹಳೆ ಮೈಸೂರು ಭಾಗದಲ್ಲಿ ಯಾವ ರೀತಿಯಾದಂಥ ರೂಪುರೇಷೆಯನ್ನ ಮಾಡ್ಕೊಳ್ಬೇಕು, ನಮ್ಮ ಅಭ್ಯರ್ಥಿಗಳನ್ನ, ಮೈತ್ರಿ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡು ಬರುವಂಥ ನಿಟ್ಟಿನಲ್ಲಿ ಅನ್ನುವಂಥದ್ರ ಬಗ್ಗೆ ಸಭೆಯನ್ನ ಕೂಡ ಕರೆಯಲಾಗಿತ್ತು. ಮಧ್ಯಾಹ್ನ ಕುಮಾರಸ್ವಾಮಿ ಅವರ ನಿವಾಸದಲ್ಲಿ ಆ ಸಭೆ ನಡಿಬೇಕಾಗಿತ್ತು. ಆದರೆ ಈಗ ಚುನಾವಣಾ ಆಯೋಗದ ಪರ್ಮಿಷನ್ ಇಲ್ಲದೆ ಬಾಡೂಟವನ್ನು ಮಾಡಿಸಿದಂಥ ಹಿನ್ನೆಲೆಯಲ್ಲಿ ಚುನಾವಣಾ ಅಧಿಕಾರಿಗಳು ಬಂದಿದ್ದಾರೆ ಕುಮಾರಸ್ವಾಮಿ ಅವರ ನಿವಾಸಕ್ಕೆ. ಬಿಡದಿ ಎಚ್ಡಿಕೆ ನಿವಾಸದಲ್ಲಿ ಹೊಸತೊಡಕು ಸಭೆ ಆಕ್ಷೇಪವನ್ನ ವ್ಯಕ್ತಪಡಿಸಿದಂತ ಡಿಕೆಶಿಗೆ ಎಚ್ಡಿಕೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಡಿಕೆಶಿ ರೀತಿಯಲ್ಲಿ ಕುಕ್ಕರ್ರು ಸೀರೆ ಹಂಚ್ಲಿಕ್ಕೆ ಆಗತ್ತಾ ನಾವು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಗ್ಯಾರಂಟಿ ಹೆಸರಿನಲ್ಲಿ ಮೋಸ ಮಾಡ್ತಾ ಇದ್ದಾರೆ. ಜನರು ನಿಮಗೆ ಪೆನ್ನು ಪಟ್ಟಿ ನೀಡಿದ್ದಾರೆ, ಅದೇನು ಮಾಡಿದ್ದೀರೋ ಹೇಳಿ ಅಂತ ವಾಗ್ದಾಳಿಯನ್ನ ಕೂಡ ಮಾಡಿದ್ರು ಕುಮಾರಸ್ವಾಮಿ ಅವರು. ಈ ವಿಚಾರ ಗೊತ್ತಾಗ್ತಿದ್ದ ಹಾಗೆ ಗ್ಯಾರಂಟಿ ಹೆಸರಿನಲ್ಲಿ ಮೋಸವನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ಡಿ.ಕೆ. ಶಿವಕುಮಾರ್ ಅವರು ಮೋಸವನ್ನು ಮಾಡ್ತಾ ಇದ್ದಾರೆ. ಅವರು ಕುಕ್ಕರ್ ಎಲ್ಲ ಹಂಚಿದ್ರಲ್ಲ, ಆ ರೀತಿಯಾಗಿ ಹಂಚ್ಲಿಕ್ಕೆ ಆಗುತ್ತಾ ನಾವು?
ಡಿ.ಕೆ. ಶಿವಕುಮಾರ್ ಅವರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಡಿ.ಕೆ.ಶಿ ರೀತಿಯಲ್ಲಿ ಕುಕ್ಕರು ಸೀರೆಯನ್ನು ಹಂಚಲಿಕ್ಕಾಗುತ್ತಾ ಅಂತ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. ಇಲ್ಲೇನು ರಾಜಕೀಯ ಏನಿಲ್ವಲ್ಲ. ನಾವು ಇವತ್ತು ಮನೆಯ ಕಾರ್ಯಕ್ರಮ, ನಮ್ಮ ಒಂದು ಸಮಾಜದಲ್ಲಿ ಯುಗಾದಿ ಹಬ್ಬದ ಮಾರನೇ ದಿನ ಪ್ರತಿ ಹಳ್ಳಿನಲ್ಲಿ ಪ್ರತಿ ಮನೆಗಳಲ್ಲಿ ಇವತ್ತು ವಸ್ತುಡುಕು ಮಾಡ್ತಕ್ಕಂಥದ್ದು ಹಲವಾರು ವರ್ಷಗಳಿಂದ ನಡ್ಕೊಂಬಂದಿರ್ತಕ್ಕಂಥದ್ದು. ಇಲ್ಲೇನು ಬಾವುಟ ಹಾಕೊಂಡು ಹ್ಯಾಂಡ್ ಬಿಲ್ ಹಂಚ್ಕೊಂಡು ಇಲ್ಲ ಡಿ.ಕೆ. ಶಿವಕುಮಾರ್ ಅವ್ರ ಥರ ಫ್ರಿಡ್ಜ್ ಕೊಡೋದು, ಟಿವಿ ಕೊಡೋದು, ಸೀರೆ ಕೊಡೋದು, ಕುಕ್ಕರ್ ಕೂಡ ಕಾರ್ಯಕ್ರಮ ಇಟ್ಕೊಂಡಿದ್ದೀವ? ಯಾವುದೂ ಇಲ್ಲ. ಇಲ್ಲಿ ನಾವು ಗೆಟ್ ಟುಗೆದರ್ ಸೇರ್ತಾ ಇದ್ದೇವೆ ವಸ್ತುಡುಕಿನಲ್ಲಿ ಅಷ್ಟೇ.